ಜ್ಞಾನ ಅಪಾರವಾದದ್ದು. ಜ್ಞಾನವನ್ನ ಎಷ್ಟು ಕಲ್ತರೂ ಕೂಡ ಸಾಕಾಗುವುದಿಲ್ಲ. ಜಗತ್ತು ವಿಶಾಲವಾಗಿದೆ ಹಾಗೂ ಜ್ಞಾನ ಕೂಡ ವಿಶಾಲವಾಗಿದೆ. ಹಾಗಾಗಿ ನಮ್ಮ ಈ ಗ್ರಾಮೀಣ ಪ್ರದೇಶದ ಭಾಗದ ಜನರು ಏನಿದ್ದಾರೋ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಜನರು ಅನಕ್ಷರಸ್ಥರಾಗ್ತಾ ಇದ್ದಾರೆ. ಕಾರಣ ಬಡತನ ಎಂತಕ್ಕಂಥದ್ದು ಒಂದು ಶಾಪ ಅಲ್ಲ, ಆದರೆ ಅದರಿಂದ ಹೊರಬರದೆ ಹೋದರೆ ಅದೊಂದು ನಿಜವಾದ ಶಾಪ. ಬಡತನ ಎಂತಕ್ಕಂಥದ್ದು ಯಾರನ್ನು ಕೇಳಿ ಬಂದಿರುವುದಿಲ್ಲ. ಆದ್ರೆ ನಾವು ಬಡತನವನ್ನು ಅನುಭವಿಸ್ತಾ ಇದ್ದೇವೆ. ನಮ್ಮ ಮನೆಯಲ್ಲಿ ಸಾಕಷ್ಟು ಕಷ್ಟ ಕಾರ್ಪಣ್ಯಗಳಿದ್ದಾವೆ. ಇವತ್ತು ಒಂದು ಹೊತ್ತಿನ ಊಟ ಕೂಡ ನಮಗೆ ಗತಿ ಇಲ್ಲ ಎನ್ನುವ ಹಾಗಿಲ್ಲ. ಯಾಕಂತಂದ್ರೆ ಈ ಸರ್ಕಾರ ಆಯ್ತು, ಇವು ಮನೆಯಲ್ಲಿ ಎಲ್ಲರೂ ಕೂಡ ದುಡಿಯುವಂತ ಶಕ್ತಿಗಳವರಾಗಿದ್ದಾರೆ. ಸಾಕಷ್ಟು ಸೌಲಭ್ಯಗಳಿವೆ ಮನೆಯಲ್ಲಿ. ಬಡತನ ಅಂತಂದ್ರೆ ಏನು? ಒಂದು ಹೊತ್ತಿನ ಊಟಕ್ಕೂ ಕೂಡ ಗತಿ ಇಲ್ಲದವರು ಮೂಲಭೂತ ಸೌಕರ್ಯಗಳನ್ನು ಅನುಭವಿಸದೇ ಇರ್ತಕ್ಕಂಥವ್ರು. ಈ ಜಗತ್ತಿನಲ್ಲಿ ಸಾಕಷ್ಟು ಲಕ್ಷಾಂತರ ಜನರಿದ್ದಾರೆ ಕೊಳಚೆ ಪ್ರದೇಶದಲ್ಲಿ ವಾಸಿಸ್ತಕ್ಕಂಥವ್ರು. ನಮ್ಗೆ ಇಷ್ಟೊಂದು ಸ್ವಚ್ಛಂದವಾದ ಮನೆ ಇದೆ, ಕುಡಿಲಿಕ್ಕೆ ನೀರಿನ ವ್ಯವಸ್ಥೆ ಇದೆ, ಸ್ವಚ್ಛವಾದ ಪರಿಸರವಿದೆ. ಇಷ್ಟೆಲ್ಲ ಒಂದು ಸ್ವಚ್ಛ ಪರಿಸರದಲ್ಲಿ ನಾವೆಲ್ಲರೂ ಬದುಕ್ತಾ ಇದ್ದೇವೆ ಅಂತಂದ್ಮೇಲೆ ನಮ್ಗೆ ಯಾವುದೇ ರೀತಿಯ ಕಷ್ಟ ಕಾರ್ಪಣ್ಯಗಳಿಲ್ಲ. ಹಾಗಿದ್ಮೇಲೆ ನಮ್ಮ ಮಕ್ಕಳನ್ನ ನಾವಾದ್ರೂ ಕೂಡ ಶಾಲೆಯನ್ನ ಕಲೀಲಿಲ್ಲ, ನಾವಾದ್ರೂ ಕೂಡ ಇವತ್ತಿನ ದಿವಸ ಇನ್ನೊಬ್ಬರ ಕೈ ಕೆಳಗಿನ ಗುಲಾಮರಾಗಿ ಇವತ್ತು ಬೆವರು ಸುಡಿಸಿ ದುಡಿತಾ ಇದ್ದೇವೆ. ಹಾಗಾಗಿ ಇನ್ಮುಂದೆ ನಮ್ಮ ಮಕ್ಕಳು ಕೂಡ ಹಾಗಾಗಬಾರ್ದಂತ ನೀವೆಲ್ಲರೂ ಕೂಡ ಕಷ್ಟಪಟ್ಟು ಅವರನ್ನು ಓದಿಸ್ಬೇಕು. ನೀವು ಓದಿಸ್ತೀರಾ ಖಂಡಿತವಾಗಿಯೂ ನನಗೆ ಗೊತ್ತಿದೆ. ಆದ್ರೆ ಈ ಮಕ್ಕಳಾದಂತವ್ರು ನಮ್ಮ ತಂದೆ ತಾಯಿಗಳು ಎಂತ ಪರಿಸ್ಥಿತಿಯಲ್ಲಿದ್ದಾರೆ, ಅವರು ನಮಗೋಸ್ಕರ ಎಷ್ಟು ಕೆಲಸಗಳನ್ನ ಹೊತ್ಕೊಂಡು ಮೆರಿತಾ ಇದ್ದಾರೆ, ತಲೆಯಲ್ಲಿ ನಮಗೋಸ್ಕರ ಜತನ ಮಾಡ್ತಾ ಇದ್ದಾರೆ ಅಂತಕ್ಕಂತ ವಿಚಾರವನ್ನ ಮಕ್ಕಳು ಕೂಡ ಅರಿತುಕೊಳ್ಬೇಕು. ಹಾಗೆ ಅವರು ತಮ್ಮ ದೈನಂದಿನ ಏನು ಪಾಠ ಕಲಿಕೆಯಲ್ಲಿ ಇರ್ತದಲ್ಲೋ ಎಲ್ಲವನ್ನ ನೋಡಿ ತಿಳಿದುಕೊಳ್ಬೇಕು. ನನಗನ್ನಿಸ್ತದೆ ಇತ್ತೀಚಿನ ಮಕ್ಕಳು ಹಲವಾರು ಜನ ದುಶ್ಚಟಗಳಿಗೆ ಮಾರಕ ಬಲಿಯಾಗ್ತಾ ಇದ್ದಾರೆ, ದುಶ್ಚಟಗಳಿಗೆ ವ್ಯಸನಿ ಆಗ್ತಾ ಇದ್ದಾರೆ. ಗುಟ್ಕಾ ಇರ್ಬೋದು, ತಂಬಾಕು ಇರ್ಬೋದು, ಅಥವಾ ಇನ್ನ ಆನ್ಲೈನ್ ಫೋನ್ ಎಡಿಕ್ಷನ್ ಇದೆ. ಫೋನ್ಗೆ ಅತ್ಯುತ್ತಮ ಎಡಿಕ್ಷನ್ ಆಗಿಬಿಟ್ಟಿದ್ದಾರೆ ಅವರು. ಫೋನ್ಗಳಲ್ಲಿ ರೀಲ್ಸ್ ಗಳನ್ನ, ಮನರಂಜನೆಗಳನ್ನ ನೋಡುವುದಾಗಿರ್ಬೋದು. ಅದರಲ್ಲಿ ಒಂದು ವಿಷಯ ಹೇಳುವುದೇನಂತಂದ್ರೆ, ಮೊಬೈಲ್ ಹೇಳ್ತದಂತೆ, ನೀನು ನನ್ನನ್ನ ಒಂದು ಸಾರಿ ತಲೆ ಬಗ್ಗಿಸಿ ನನ್ನನ್ನ ನೋಡು. ಏನೋ ಮೊಬೈಲ್ ಹೇಳೋದು, ಒಂದು ಸಾರಿ ನನ್ನ ತಲೆ ಬಗ್ಗಿಸಿ ನನ್ನನ್ನ ನೋಡು, ನಿನ್ನನ್ನ ಜೀವನದಲ್ಲಿ ತಲೆ ಎತ್ತಿ ನಿಲ್ಲದ ಹಾಗೆ ಮಾಡ್ತೇನೆ ಅಂತ ಹೇಳ್ತೇನೆ. ಆದ್ರೆ ಪುಸ್ತಕ ಹೇಳ್ತದಂತೆ, ನೀನು ನನ್ನನ್ನ ಒಂದ್ಸಾರಿ ತಲೆ ಬಗ್ಗಿಸಿ ನನ್ನ ನೋಡು, ನಿನ್ನ ಜೀವನದಲ್ಲಿ ತಲೆ ಎತ್ತಿ ನಿಲ್ಲುವ ಹಾಗೆ ಮಾಡ್ತೇನೆ ಅಂತ ಪುಸ್ತಕ ಹೇಳ್ತೇನೆ. ಹಾಗೆ ಇನ್ನೇ ಮುಂದೆ ಆದ್ರೂ ಆಯ್ತು, ಎಲ್ಲ ಗ್ರಾಮೀಣ ಭಾಗದ ಜನ ಅಂತ ಹೇಳಿದ್ರೆ ಆಚೆಯ ಜನ ಸ್ವಲ್ಪ ಕೀಳಾಗಿ ನೋಡ್ತಾರೆ. ಅದಕ್ಕೋಸ್ಕರ ಎಲ್ಲರೂ ಕೂಡ ಮಕ್ಕಳನ್ನ ಒಳ್ಳೆ ಸುಶಿಕ್ತರನ್ನಾಗಿ ಮಾಡಿ ಒಳ್ಳೆ ಶಾಲೆಗಳಿಗೆ, ಕಾಲೇಜುಗಳಿಗೆ ಸೇರಿಸಿ. ನಿಮ್ಮ ಹತ್ರ ಅಷ್ಟು ಹಣ ಇರಲಿಲ್ವಾ, ಪರವಾಗಿಲ್ಲ, ಸರ್ಕಾರ ಅದಕ್ಕಂತಾನೆ ಉಚಿತವಾಗಿ ಸರ್ಕಾರಿ ಶಾಲೆಗಳನ್ನ ಬಡ ಮಕ್ಕಳಿಗೆ ಉಚಿತವಾಗಿ ನೀಡ್ತಾ ಇದೆ. ಊಟ ಜೊತೆಗೆ ವಸತಿ ನಿಲಯಗಳ ನಿರ್ಮಾಣವಿದೆ. ಅದರಲ್ಲಿ ಕಲಿಸಿ ನಿಮ್ಮ ಮಕ್ಕಳನ್ನ ಕೂಡ ವಿದ್ಯಾವಂತರನ್ನಾಗಿ ರೂಪಿಸಿ ಒಬ್ಬ ಸಮಾಜದ ಒಬ್ಬ ಉತ್ತಮ ನಾಗರಿಕನಾಗಿ ಹೊರಹೊಮ್ಮಲಿ. ಅವನು ದೇಶಕ್ಕೆ ಉತ್ತಮ ಒಬ್ಬ ಪ್ರಜೆ ಆಗಲಿ. ಇವತ್ತಿನ ದಿವಸ ನೀವು ಕುತ್ಕೊಂಡು ನೋಡ್ತಾ ಇರ್ಬೋದು, ನರೇಂದ್ರ ಮೋದಿ ಅವರು ಇರ್ಬೋದು, ಏನೆಲ್ಲ ದೊಡ್ಡ ದೊಡ್ಡ ಸಾಧನೆಗಳು, ಛಾಯಾ ಮಾರಿದಂತವ್ರು ಸಹ ದೇಶದ ಪ್ರಧಾನಿ ಆಗ್ಬೋದು. ಹಾಗಾದ್ರೆ ನಮ್ಗೆ ಏನೂ ಕೊರತೆ ಇಲ್ಲ, ನಮಗಲ್ಲಿ ಎಲ್ಲಾ ಸೌಲಭ್ಯಗಳಿದೆ. ನಮ್ಮ ತಂದೆ ತಾಯಿಗಳು ನಮ್ಗೆ ಏನ್ ಬೇಕು ಎಲ್ಲವನ್ನ ಒದಗಿಸಿಕೊಟ್ಟಿದ್ದಾರೆ. ಹಾಗಂದ್ಮೇಲೆ ನಾವು ಕೂಡ ಪ್ರೈಮ್ ಮಿನಿಸ್ಟರ್ ಹಾಕಿ ಎಲ್ಲವನ್ನೂ ಕೂಡ ಆಗ್ಬೋದಲ್ಲ ನಾವು. ಹಾಗಿದ್ಮೇಲೆ ಒಂದು ನಿರ್ಧಾರ ಮಾಡ್ಬೇಕು ಎಲ್ಲ ಮಕ್ಕಳಾದಂತವ್ರು. ನಾವು ಚೆನ್ನಾಗಿ ಶಾಲೆಯನ್ನ ಕಲಿಬೇಕು, ಒಬ್ಬ ಉತ್ತಮ ದೇಶದ ಪ್ರಜೆ ಆಗ್ಬೇಕು, ಒಬ್ಬ ಒಳ್ಳೆ ಪೌರನಾಗಿ ಹೊರಹೊಮ್ಮಬೇಕು. ನಾವು ಯಾವುದೇ ದುಶ್ಚಟಗಳಿಗೆ ವ್ಯಸನಿ ಆಗದೆ ಒಬ್ಬ ಪೌರನಾಗಿ, ಉತ್ತಮ ಪೌರನಾಗಿ, ಸಮಾಜದ ಒಬ್ಬ ಉತ್ತಮ ನಾಗರಿಕನಾಗಿ ಇಡೀ ಸಾಮಾಜಿಕ ವ್ಯವಸ್ಥೆಯನ್ನ ಅರ್ಥ ಮಾಡಿಕೊಂಡು ಸಹಬಾಳ್ವೆಯನ್ನ ನಡೆಸಬೇಕು. ಎಲ್ಲರೊಂದಿಗೆ ಪ್ರೀತಿ, ಸಹಕಾರ, ಮಮತೆ ಇರಬೇಕು. ಯಾವನಲ್ಲಿ ವಿನಯತೆ ಇರುವುದಿಲ್ಲವೋ ಅವನಲ್ಲಿ ವಿದ್ಯೆ ಅಡಗಿರುವುದಿಲ್ಲ, ಯಾವನಲ್ಲಿ ವಿನಯತೆ ಅಡಗಿರುತ್ತದೆ ಅವನಲ್ಲಿ ವಿದ್ಯೆ ಅಡಗಿರುತ್ತದೆ. ಅವರ ಹತ್ರ ಇರ್ತಾಳೆ. ನಾನು ಈ ಒಂದು ಸ್ಟೇಜ್ ನಲ್ಲಿ ಮಾತನಾಡಬೇಕಾದ್ರೆ ಕಾರಣ, ಅದರ ಹಿಂದೆ ಅಪಾರವಾದಂತ ಶಕ್ತಿ ಇದೆ, ಅಪಾರವಾದಂತ ಜ್ಞಾನ ಇದೆ. ನಾನು ಕೂಡ ಹಲವಾರು ಜನ ಸಾಧನೆಗಾರರ ಪುಸ್ತಕಗಳನ್ನ ಓದ್ತಾ ಇದ್ದೇನೆ. ಅಂತ ಸಾಧನೆಗಾರರು ಜೀವನ ಶೈಲಿ, ಅವರು ಬದುಕಿದಂತ ಬದುಕು ನಮಗೆ ಆಳವಾಗಿ ಪ್ರಭಾವವನ್ನು ಬೀರಿದೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಇರ್ಬೋದು, ಭಗತ್ ಸಿಂಗ್ ಇರ್ಬೋದು, ಸರ್ದಾರ್ ವಲ್ಲಭಾಯ್ ಪಟೇಲ್ ಇರ್ಬೋದು, ಅತ್ಯಧಿಕ ಗಣ್ಯಾತಿ ಗಣ್ಯರು ಹಿಂದೆ
ಅವರಿಗೆ ಅನೇಕ ರೀತಿಯ ಕಷ್ಟ ಕಾರ್ಪಣ್ಯಗಳು ಇದ್ದರೂ ಬಡತನ ಮನೆಯಲ್ಲಿ ಒಂದು ಹೊತ್ತು ತಿನ್ನಲಿಕ್ಕೆ ಹಸಿವು ಊಟ ಇಲ್ಲದಿದ್ದರೂ ಕೂಡ ಆ ರೀತಿ ಬದುಕನ್ನು ಬಾಳಿ ಅವರು ಇತಿಹಾಸದ ಪುಟಗಳಲ್ಲಿ ಸುವರ್ಣಾಕ್ಷರಗಳಲ್ಲಿ ನೆಲೆಸುವಂತಾದರು. ಹಾಗೆಯೇ ನಮಗೆ ಯಾವುದೇ ರೀತಿಯ ಕಷ್ಟ ಕಾರ್ಪಣ್ಯಗಳಲ್ಲಿ ಎಲ್ಲಾ ಸೌಲಭ್ಯಗಳಿವೆ. ಹಾಗಾದ್ರೆ ನಾವು ಕೂಡ ಯಾಕೆ ಆಗ್ಬಾರ್ದು? ಹಾಗಾಗಿ ಎಲ್ಲರೂ ಕೂಡ ಪಣವನ್ನು ತೊಡಬೇಕು. ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಚರಿತ್ರೆಯನ್ನ ನೀವು ಗಮನಿಸಿದಾಗ ಅವರು ಬಾಲಕರಿರುವಂತಹ ಸಂದರ್ಭದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ದಲಿತ ಸಮೂಹ ಅಂತ ಸ್ವತಂತ್ರ ಪೂರ್ವದಲ್ಲಿ ಏನಿತ್ತು ಅಂತ ಹೇಳಿದ್ರೆ 1947 ಮುಂಚಿತವಾಗಿ ಏನಿತ್ತು ಅಂತ ಹೇಳಿದ್ರೆ ಈ ಬ್ರಿಟಿಷ್ ಆಳ್ವಿಕೆಯ ಒಂದು ಕಾಲಾವಧಿಯಲ್ಲಿ ಇಡೀ ಒಂದು ದಲಿತ ಸಮೂಹವನ್ನ ಶೋಷಣೆಗೆ ಒಳಪಡಿಸ್ತಾ ಇದ್ರು, ಗುರಿಪಡಿಸ್ತಾ ಇದ್ರು. ಅವರು ಒಂದು ಊರಿನ ಒಂದು ಗ್ರಾಮ ಅಂತಂದು ಹೇಳಿದ್ರೆ ಅದರಿಂದ ಒಂದು ಪ್ರತ್ಯೇಕವಾಗಿ ಅವರು ಮನೆಗಳನ್ನು ನಿರ್ಮಿಸಿಕೊಂಡು ಇರಬೇಕಾಗಿತ್ತು. ಅಲ್ಲಿ ಪ್ರತ್ಯೇಕವಾಗಿ ಅವರಿಗೆ ಆದಂತಹ ಬಾವಿ ಕೆರೆಗಳು ಇರಬೇಕಾಗಿತ್ತು. ಸಾರ್ವಜನಿಕ ದೇವಾಲಯದಲ್ಲಿ ಅವರು ಪ್ರವೇಶಿಸುವಂತಿರಲಿಲ್ಲ, ಯಾವುದೇ ಶುಭ ಸಮಾರಂಭಗಳಲ್ಲಿ ಅವರು ಪ್ರವೇಶಿಸುವಂತಿರಲಿಲ್ಲ. ಈ ರೀತಿ ಅನಿಷ್ಟ ಪದ್ಧತಿಗಳು ಆಚರಣೆ ಮತ್ತು ಸತಿ ಪದ್ಧತಿಯೂ ಕೂಡ ಜಾರಿಯಲ್ಲಿತ್ತು. ಸತಿ ಪದ್ಧತಿ ಅಂತಂದ್ರೆ ರಾಜಾರಾಮ್ ಮೋಹನ್ ರಾಯ್ ಅವರು ಬ್ರಹ್ಮ ಸಮಾಜದ ಸ್ಥಾಪಕ 1829 ಈ ಪದ್ಧತಿಯನ್ನ ನಾಶಪಡಿಸ್ತಾರೆ. ಅವರು ಒಂದು ಸಂಘಟನೆಯನ್ನು ಕಟ್ಕೊಂಡು ಸತಿ ಪದ್ಧತಿ ಅಂತ ಹೇಳಿದ್ರೆ ನನ್ನ ಗಂಡ ಸತ್ತಾದ ಮೇಲೆ ಹೆಂಡತಿಯಾದವಳು ಕೂಡ ಆ ಉರಿಯುವ ಚಿತೆಗೆ ಹಾರಿ ಅವಳು ಕೂಡ ತನ್ನ ಪ್ರಾಣವನ್ನು ಬಿಡಬೇಕಾಗಿತ್ತು. ಇದು ನ್ಯಾಯನಾ? ಇಲ್ಲ ತಾನೆ? ಹಾಗೆ ಈ ರೀತಿ ಅನಿಷ್ಟ ಪದ್ಧತಿಯನ್ನ ಗಮನಿಸಿದಂತ ರಾಜಾರಾಮ್ ಮೋಹನ್ ರಾಯ್ ಅವರು ಹಿಂದೆ ಸ್ವತಃ ತನ್ನ ಕಣ್ಣೆದುರಿಗೆ ತನ್ನ ಅಣ್ಣ ಸತ್ತಾಗ ತನ್ನ ಅತ್ತಿಗೆಯನ್ನ ಬಲವಂತವಾಗಿ ಅವರು ಒಪ್ಪದಿದ್ದರೂ ಕೂಡ ಬಲವಂತವಾಗಿ ಚಿತೆಗೆ ತಳ್ತಾ ಇರುವುದನ್ನ ರಾಜಾರಾಮ್ ಮೋಹನ್ ರಾಯ್ ಅವರು ಗಮನಿಸಿ ಅದಕ್ಕೆ ಆದಂತ ಇಂಗ್ಲಿಷ್ ಶಿಕ್ಷಣವನ್ನು ಪಡೆದುಕೊಂಡ್ರು. ಹಿಂದೆ ಶಿಕ್ಷಣದಲ್ಲಿ ಹಲವಾರು ರೀತಿ ಇತ್ತು, ಗುರುಕುಲ ಶಿಕ್ಷಣ ಇತ್ತು. ಬ್ರಿಟಿಷರ ಕಾಲಾವಧಿಯಲ್ಲಿ ಔಪಚಾರಿಕ ಶಿಕ್ಷಣ ಅಂತ ಬಂದ್ರು. ಔಪಚಾರಿಕ ಶಿಕ್ಷಣ ಅಂತ ಹೇಳಿದ್ರೆ ಶಾಲಾ ಕಾಲೇಜುಗಳು ಕೂತ್ಕೊಂಡು ಒಂದು ವ್ಯವಸ್ಥಿತವಾದ ಕಟ್ಟಡದಲ್ಲಿ ಕೂತ್ಕೊಂಡು ಪಾಠವನ್ನು ಕೇಳ್ತಕ್ಕಂಥದ್ದು. ಆ ರೀತಿ ಬ್ರಿಟಿಷ್ ಶಿಕ್ಷಣವನ್ನು ಕಲಿತಂತ ಹಲವಾರು ಜನ ನಮ್ಮ ಏನೋ ದೇಶದ ನಾಯಕರಿದ್ದಾರೋ ಆ ದೇಶದ ನಾಯಕರು ಬ್ರಿಟಿಷರ ಶಿಕ್ಷಣವನ್ನು ಅಳವಡಿಸಿಕೊಂಡು ಈ ರೀತಿಯ ಅನಿಷ್ಟ ಪದ್ಧತಿಗಳು ನಮ್ಮ ದೇಶದಲ್ಲಿ ಮಾತ್ರ ಜಾರಿಯಲ್ಲಿವೆ. ಹಾಗಾಗಿ ಈ ರೀತಿಯ ಪದ್ಧತಿಗಳನ್ನ ನಾವು ತೊಡೆದಾಕ್ಲಿಕ್ಕೆ ಸಂಘಟನೆಯನ್ನು ಕಟ್ಕೋಬೇಕು. ಅದಕ್ಕೆ ಹೇಳ್ತಾರೆ ಅಂಬೇಡ್ಕರ್ ಅವರು 3 ಸೂತ್ರಗಳಿವೆ. ಏನ್ ಸೂತ್ರಗಳು? ಶಿಕ್ಷಣ, ಸಂಘಟನೆ, ಹೋರಾಟ. ಮುಖ್ಯವಾಗಿ ಶಿಕ್ಷಣವನ್ನು ಪಡೆದುಕೊಳ್ಳಬೇಕು, ಆಮೇಲೆ ಸಂಘಟನೆ ಒಗ್ಗಟ್ಟಾಗಿ ಕೂಡಬೇಕು, ಆಮೇಲೆ ಹೋರಾಟವನ್ನು, ಅನ್ಯಾಯದ ವಿರುದ್ಧ ಹೋರಾಟವನ್ನು